ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೂಪ ಸುರೇಶ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗಲ್ಲಿ ನಾನು ಹೀಗೆ ಯೂಟ್ಯೂಬ್ ನೋಡ್ತಾ ಇದ್ದೆ. ಸೊ ಅದರಲ್ಲಿ ಒಂದು ವಿಷಯ ತುಂಬ ಅಂದರೆ ತುಂಬಾ ಚರ್ಚೆ ಆಗ್ತಾಯಿದೆ. ಇಷ್ಟೆಲ್ಲ ಚರ್ಚೆ ಬೇಕಿತ್ತ ಅಂತ ಅನಿಸೋಷ್ಟು ಚರ್ಚೆ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಅದರದ್ದೇ ಒಂದು ವಿಡಿಯೋ ನಾನು ಕೂಡ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಕೆಲವ್ರಿಗೆ ಗೊತ್ತಿರೋಣ ಅಂತ ಅಂದ್ಕೊತೀನಿ. ಅದಕ್ಕೆ ವಿಷಯ ಏನು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ. ಹಾಗೆ ನನ್ನ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ ಏನನ್ನಿಸ್ತು ಅನ್ನೋದ್ರ ಬಗ್ಗೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿಷಯ ಏನಪ್ಪ ಅಂತ ಹೇಳಿದ್ರೆ ಆನ್ಲೈನ್ ಪರ್ಚೇಸಿಂಗು ಅಂದರೆ ಒಬ್ಬರು ಯೂಟ್ಯೂಬರ್ ಹತ್ರ ಇನ್ನೊಬ್ಬರು ಯೂಟ್ಯೂಬರು ಸೀರೆನ ಪರ್ಚೇಸ್ ಮಾಡಿದ್ದಾರೆ. ಅದರದ್ದು ಜಗಳ ನಡೀತಾ ಇದೆ ಅಂದರೆ ತುಂಬ ತಾರಕಕ್ಕೆ ಹೋಗಿದೆ ಅಂತ ಹೇಳ್ಬೋದು. ಒಂದು ಸೀರೆಯಿಂದ ಶುರುವಾದ ಜಗಳ ಫ್ಯಾಮಿಲಿಗೆ ಹೋಗಿ, ಫ್ಯಾಮಿಲಿಯಿಂದ ಭಾಷೆಗೆ ಹೋಗಿ, ಭಾಷೆಯಿಂದ ಈಗ ಇಡೀ ಯೂಟ್ಯೂಬರ್ಸು ಅವ್ರ ಪರವಾಗಿ ಮಾತಾಡಿದವ್ರ ಬಗ್ಗೆ, ವಿರುದ್ಧವಾಗಿ ಮಾತಾಡಿದವ್ರ ಬಗ್ಗೆ ಅವರವರೇ ಚರ್ಚೆನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಅದನ್ನು ನೋಡಿ ನನಗೆ ಒಂದು ವಿಡಿಯೋನ, ನನ್ನ ಅನಿಸಿಕೆನ, ನಾನು ಕೂಡ ಒಬ್ಬಳು ಸ್ಮಾಲ್ ಯೂಟ್ಯೂಬರ್ ಆದರೂ ಓಕೆ, ದೊಡ್ಡ ಯೂಟ್ಯೂಬರ್ಸ್ ಆದರೂ ಓಕೆ, ಯೂಟ್ಯೂಬರ್ ಅಂದಮೇಲೆ ಯೂಟ್ಯೂಬರನ್ನೇ ಅಲ್ವಾ. ನಾವು ಯೂಟ್ಯೂಬ್ಗೋಸ್ಕರ ಒಂದು ವೀಡಿಯೋ ಮಾಡ್ತಿದ್ದೀವಿ ಅಂದಮೇಲೆ ಅದು ನಮಗೂ ಸಂಬಂಧಿಸುತ್ತೆ. ಅದಕ್ಕೋಸ್ಕರ ನಾನು ಕೂಡ ಒಂದು ವೀಡಿಯೋನ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಗೊತ್ತಿಲ್ಲದವ್ರಿಗೆ, ನನ್ನ ಚಾನಲ್ ನೋಡ್ತಾ ಇರೋರು ಆ ಜಗಳದ ಬಗ್ಗೆ ಗೊತ್ತಿಲ್ಲ ಅಂತ ಅನ್ನೋರಿಗೆ ಸ್ಮಾಲಾಗಿ ಹೇಳ್ಬಿಡ್ತೀನಿ ಅದು ವಿಷಯ ಏನು ಅಂತ ಹೇಳಿ. ಒಬ್ಬರು ಯೂಟ್ಯೂಬರ್ ಹತ್ರ ಇನ್ನೊಬ್ಬರು ಯೂಟ್ಯೂಬರು ಒಂದು ಸೀರೆಯನ್ನು ಪರ್ಚೇಸ್ ಮಾಡಿದರು. ಅದು ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಹೇಳಿ ಅವರು ಅದನ್ನು ರಿಟರ್ನ್ ಮಾಡಿದ್ದಾರೆ. ರಿಟರ್ನ್ ಮಾಡುವಾಗ ಸ್ವಲ್ಪ ಇಬ್ರಿಗೂ ಮಾತು ಬಂದಿದೆ. ಸೇಲ್ ಮಾಡಿದವ್ರದ್ದು ತಪ್ಪಿಲ್ಲ, ತೊಗೊಂಡವ್ರದ್ದು ತಪ್ಪಿಲ್ಲ. ಅವರು ಇಷ್ಟಪಟ್ಟು ಸೀರೆನ ತೊಗೊಂಡಿದ್ರು. ಅವರು ಕೇಳಿದ್ರಲ್ಲ ಅಂತ ಇವರು ಕೂಡ ಕಳಿಸ್ಕೊಟ್ಟಿದ್ರು. ಬಟ್ ಅಲ್ಲಿ ಹೋಗಿ ಅವರು ಸೀರೆನ ಓಪನ್ ಮಾಡಿ ನೋಡಿದ್ಮೇಲೆ ಅವ್ರಿಗೆ ಇಷ್ಟ ಆಗಿಲ್ಲ. ಅವರು ಹೈಟ್ ಇರೋದ್ರಿಂದ ಅವ್ರಿಗೆ ಲೆಂತ್ ಪ್ರಾಬ್ಲಮ್ ಆಯ್ತಂತೆ. ಅದು ಆ್ಯಕ್ಚುಲಿ ಎಲ್ಲರಿಗೂ ಆಗುತ್ತೆ. ನನ್ನ ತಂಗಿ ಕೂಡ ಹೈಟ್ ಇದ್ದಾಳೆ, ಅವಳಿಗೆ ಸೇಮ್ ಪ್ರಾಬ್ಲಮ್ ಆಗುತ್ತೆ. ಅವಳು ಎಲ್ಲೇ ಹೋದ್ರೂ ಕೂಡ, ನಾವು 10 ಶಾಪ್ ಹೋದ್ರೂ ಕೂಡ ಅವಳು ಸೀರೆ ಲೆಂತನ್ನ ಚೆಕ್ ಮಾಡಿನೇ ತೊಗೊಳೋದು ಅವಳಿಗೆ. ಯಾಕಂದರೆ ಶಾರ್ಟ್ ಆಗಿಬಿಟ್ರೆ ಇಲ್ಲಿ ಸಿಗ್ಸೋಕ್ಕೆ ಆಗಲ್ಲ ಅಲ್ವ ನಮಗೆ. ಸೊ ಹೆಂಗೆ ಅವರು ಸ್ಯಾರಿ ಹಾಕ್ಕೊಳ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಸೀರೆ ಲೆಂತ್ ಪ್ರಾಬ್ಲಮ್ ಆಯಿತು ಅಂತ ಹೇಳಿ ಅವರು ರಿಟರ್ನ್ ಮಾಡಿದ್ದಾರೆ. ಅವ್ರದ್ದು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಅವ್ರಿಗೆ ವೀಡಿಯೋದಲ್ಲಿ ಗೊತ್ತಾಗಿರಲ್ಲ ಅಲ್ವಾ ಅದು ಎಷ್ಟು ಲೆಂತ್ ಇರುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ಪ್ರಾಬ್ಲಮ್ ಆಗಿದೆ, ರಿಟರ್ನ್ ಮಾಡಿದ್ದಾರೆ. ಅವ್ರದ್ದು ತಪ್ಪಿಲ್ಲ. ಇವರು ರಿಟರ್ನ್ ತೊಗೊಂಡು ಅಮೌಂಟನ್ನ ಕೂಡ ರಿಟರ್ನ್ ಮಾಡಿದ್ದಾರೆ. ಮಾಡಿದ್ಮೇಲೆ ಅದೇನೋ ಸ್ವಲ್ಪ ಮಾತು ಬಂತು, ಅದನ್ನು ಅಲ್ಲಿಗೆ ಬಿಟ್ಬಿಟ್ಟಿದ್ರೆ ಸರಿ ಹೋಗ್ತಿತ್ತು. ಬಟ್ ಅವರು ಮುಂದಕ್ಕೆ ಮಾತಾಡ್ಕೊಂಡೇ ಹೋಗಿದ್ದಾರೆ. ಇವರೊಂದು ವೀಡಿಯೋ ಮಾಡಿದ್ರು ಅಂತ ಅವರೊಂದು ವೀಡಿಯೋ ಮಾಡಿದ್ರು ಅಂತ ಇವರೊಂದು ವೀಡಿಯೋ. ಇಬ್ಬರೂ ಕೂಡ ವೀಡಿಯೋಗಳನ್ನ ಮಾಡಿ ದಿನಕ್ಕೆ 2 ವೀಡಿಯೋನಂತೂ ಬಿಟ್ಟಿದ್ದಾರೆ ಇಬ್ಬರೂ ಕೂಡ. ಸೊ ಅದನ್ನು ನೋಡಿದವರು ಅವರನ್ನು ಸಪೋರ್ಟ್ ಮಾಡೋ ಅಂಥವ್ರು ಕೆಲವರು ಪರ್ಚೇಸ್ ಮಾಡಿದವ್ರಿಗೂ ಸಪೋರ್ಟ್ ಮಾಡಿದ್ದಾರೆ, ಕೆಲವ್ರಿಗೂ ಸೇಲ್ ಮಾಡಿದವ್ರಿಗೂ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಆ ಜಗಳ ಅತಿರೇಕಕ್ಕೆ ಹೋಗಿದೆ. ಇನ್ನೇನು ಒಂದು ಮಂತಿಂದ ನಡೀತಾ ಇದೆಯೇನೋ ಇದು. ದಿನ ಅದರದ್ದು ಒಂದು ವಿಡಿಯೋ ಇದ್ದೇ ಇರುತ್ತೆ. ಸುಮಾರು ಜನ ಅದ್ರ ಬಗ್ಗೆ ವಿಡಿಯೋನ ಮಾಡ್ತಾಯಿದ್ದಾರೆ. ಸೊ ನನಗನ್ಸಿದ್ದಿಷ್ಟೇ, ಇದು ಸೋಷಿಯಲ್ ಮೀಡಿಯಾ. ನಾವು ಒಂದು ಸಣ್ಣ ಏನೇ ಒಂದು ಮಾಡಿದ್ರು ಅದನ್ನು ಒಂದು 4-6 ಜನ ನೋಡ್ತಾರೆ ಅಂದರೆ ಅದನ್ನು ಸರಿ ತಪ್ಪುಗಳನ್ನ ಅವರು ಕೂಡ ಚರ್ಚೆ ಮಾಡ್ತಿರ್ತಾರೆ. ಅಂತನ್ನುವಾಗ ನಾವು ಏನೇ ಮಾತಾಡಬೇಕಂದ್ರೂ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾತಾಡಬೇಕಾಗುತ್ತೆ. ಯಾರೇ ಆಗಿರಲಿ, ಯಾವುದ್ರ ಬಗ್ಗೆನೇ ಆಗಿರಲಿ. ನಾನು ಇಬ್ಬರದ್ದು ಕೂಡ ವೀಡಿಯೋಸ್ ನೋಡಿದ್ದೀನಿ. ಸೇಲ್ ಮಾಡಿದವ್ರದ್ದು ವೀಡಿಯೋ ನಾನು ಮುಂಚಿಂದನೂ ಸ್ವಲ್ಪ ನೋಡಿಕೊಂಡೇ ಬಂದಿದ್ದೀನಿ. ಇವಾಗ ತೊಗೊಂಡವ್ರ ವೀಡಿಯೋನ ನಾನು ಸ್ವಲ್ಪ ವೀಡಿಯೋಗಳು ನೋಡಿದ್ದೀನಿ, ಅವ್ರದ್ದು ತುಂಬ ವೀಡಿಯೋ ನೋಡಿಲ್ಲ. ಬಟ್ ಇಬ್ಬರದ್ದು ತಪ್ಪಿದೆ ಅಂತ ಹೇಳಲ್ಲ, ಇಬ್ಬರದ್ದು ಸರಿ ಇದೆ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಇಬ್ಬರು ಮಾತಾಡಿದ್ದಾರೆ. ಸೊ ಅದಕ್ಕೋಸ್ಕರ ಏನು ಹೇಳೋದು, ನಮ್ಮ ವಿಷಯ ಇನ್ನೊಬ್ಬರಿಗೆ ಆಹಾರ ಆಗ್ತಿದೆ ಅಂತ ಹೇಳ್ಬೋದು. ಹಾಗಾಗಿ ಇದನ್ನ ಎಲ್ಲಿಗೆ ಬಿಟ್ಬಿಡಿ, ಏನೇ ಪ್ರಾಬ್ಲಮ್ ಆಗಿರಲಿ ಅದನ್ನು ಅಲ್ಲಿಗೆ ಬಿಟ್ಬಿಡಿ. ಯಾರಾದರೂ ಒಬ್ಬರು ಸುಮ್ಮನಾದರೆ ಅಲ್ವಾ ಸುಮ್ಮನೆ ಇರೋಕ್ಕಾಗೋದು. ಸೊ ಅವರೇನೋ ಅಂದರು ಅಂತ ನಾವು ಒಂದು ತಿರುಗೇಟನ್ನು ಕೊಡ್ತಾಯಿದ್ರೆ ಅವ್ರಿಗೂ ನಮಗೂ ವ್ಯತ್ಯಾಸ ಏನಿರುತ್ತೆ. ನಾನು ಇದನ್ನು ಒಬ್ರಿಗೆ ಹೇಳ್ತಾ ಇಲ್ಲ, ಇಬ್ರಿಗೂ ಹೇಳ್ತಾ ಇದ್ದೀನಿ. ಯಾರೇ ಜಗಳ ಆದರೂ ಅಷ್ಟೇ, ಎಲ್ಲೇ ಜಗಳ ಆದರೂ ಅಷ್ಟೇ. ಈಗ ನಾವು ಹೊರಗಡೆ ಜಗಳ ಮಾಡ್ಕೊಂಡ್ರೂ ಅಷ್ಟೇನೆ, ಅವರು ಮಾತಾಡ್ತಿದ್ದಾರೆ ಅಂತ ನಾವು ಮಾತಾಡಿದ್ರೆ ಅವ್ರಿಗೂ ನಮಗೂ ವ್ಯತ್ಯಾಸ ಏನಿರುತ್ತೆ ಅಲ್ವಾ. ಸೊ ಯಾರಾದರೂ ಒಬ್ಬರು ಬ್ಯಾಕ್ಔಟ್ ಆಗಲೇಬೇಕು. ಯಾರಾದರೂ ಒಬ್ರು ಇನ್ಸರಿದ್ರೇ ಅಲ್ಲಿ ಸ್ಟಾಪ್ ಆಗೋದು ಅಲ್ವಾ. ಹಾಗಾಗಿ ಯಾರಾದರೂ ಒಬ್ಬರು ಸುಮ್ಮನಾಗ್ಬಿಡಿ. ನಮ್ಮ ವಿಷಯನ ಇಟ್ಕೊಂಡು ಇನ್ನೊಬ್ಬರು ಅದನ್ನು ಏನೋ ಹೇಳ್ತಾರಲ್ಲ, ಇಬ್ಬರ ಜಗಳ 3ನೇವರಿಗೆ ಲಾಭ ಅಂತ, ಆ ರೀತಿ ಆಗ್ತಾಯಿದೆ. ನಿಮ್ಮಿಬ್ಬರಿಂದ ಶುರುವಾಗಿದ್ದು ಇವಾಗ ನೀವು ಬಿಟ್ಟರು ಇನ್ನೊಬ್ಬರು ಬಿಡೋಕ್ಕಾಗಲ್ಲ, ಆ ಥರ ಆಗ್ತಾಯಿದೆ. ಅದೇ ವಿಷಯನ ಇಟ್ಕೊಂಡು ಚರ್ಚೆ ಮಾಡ್ತಾಯಿದ್ದಾರೆ. ಸೊ
ಇದಿಷ್ಟು ನನಗೂ ಹೇಳಬೇಕು ಅಂತ ಅನ್ನಿಸ್ತು. ಸೊ ತುಂಬ ಅಂದರೆ ತುಂಬ ವಿಷಯಗಳು ಅವರ ಇಬ್ಬರು ವೀಡಿಯೋಸಲ್ಲೂ ಬಂದುಬಿಟ್ಟಿದೆ. ಅದು ಆ ಥರ ಎಲ್ಲ ಮಾತಾಡ್ಬಾರ್ದು. ಆಮೇಲೆ ಕೆಲವೊಂದು ಇನ್ನೊಂದೇನೆಂದರೆ ಚಿಕ್ಕ ಯೂಟ್ಯೂಬರ್ ಮಾತಾಡಿದ್ದಾರೆ ಅನ್ನೋದು ಒಂದು ವಿಷಯ ಬಂದಿದೆ. ಯಾರು ಚಿಕ್ಕವರಲ್ಲ, ಯಾರು ದೊಡ್ಡವರಲ್ಲ, ಎಲ್ಲರೂ ಸಣ್ಣದಿಂದನೇ ಶುರು ಮಾಡ್ತಾ ಮೇಲಕ್ಕೆ ಹೋಗೋದು. ಸೊ ಅದೊಂದು ಮಾತು ಅವ್ರು ಬಳಸಬಾರ್ದಿತ್ತು. ಮತ್ತು ಭಾಷೆ ಬಗ್ಗೆ, ಮಕ್ಕಳ ಬಗ್ಗೆ ಅದೆಲ್ಲ ಮಾತಾಡಬಾರ್ದು. ಆ್ಯಕ್ಚುಲಿ ನಮ್ಮ ಜಗಳ, ನಾವಿಬ್ಬರು ಜಗಳ ಮಾಡ್ತಿದ್ವಿ ಅಂದರೆ ಅದು ನಮ್ಮಿಬ್ಬರ ನಡುವೆನೇ ಇರಬೇಕು. ಸೊ ಹಾಗಂತ ನನಗನ್ನಿಸ್ತು. ನಾನು ಇಬ್ಬರು ವೀಡಿಯೋನೂ ನೋಡಿದ್ದೀನಿ. ಮತ್ತು ನನಗೆ ಯಾರೋ ಕಮೆಂಟ್ ಮಾಡಬೇಡಿ, ಹೋಗಿ ಅವ್ರ ವೀಡಿಯೋ ನೋಡಿ ಆಮೇಲೆ ನೀವು ಹೇಳಿ ಅಂತ ಹೇಳ್ಬಿಟ್ಟು. ನಾನು ಇಬ್ಬರು ವೀಡಿಯೋಗಳನ್ನೂ ಕಂಪ್ಲೀಟಾಗಿ ನೋಡಿದ್ದೀನಿ. ಇಬ್ಬರನ್ನೂ ಕೂಡ ನಾನು ಫಾಲೋ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನನಗೆ ಇದನ್ನೇ ಹೇಳಬೇಕು ಅನಿಸುತ್ತೋ. ಅವರಿಬ್ಬರ ಜಗಳ ಅವರಿಬ್ಬರಿಗೆ ಬಿಟ್ಬಿಡಿ, ಹೋಗಲಿ ಆಯಿತು, ಅದನ್ನು ಮುಂದುವರಿಸ್ಬೇಡಿ. ಮತ್ತು ಅವ್ರನ್ನ ಸಪೋರ್ಟ್ ಮಾಡ್ತಿರೋರ್ಗೂ ಅಷ್ಟೇ, ಇವ್ರನ್ನ ಸಪೋರ್ಟ್ ಮಾಡ್ತಿರೋರ್ಗೂ ಅಷ್ಟೇ. ಈಗ ನೀವು ಒಂದೊಂದು ವೀಡಿಯೋ ಮಾಡ್ತಾಯಿದ್ರೆ ಏನಾಗುತ್ತೆ, ಅವ್ರಿಗದು ನನ್ನ ಬಗ್ಗೆ ಹಂಗೆ ಹೇಳಿದಾರಲ್ವ ಅಂತ ಅವ್ರು ಇನ್ನೊಂದು ವೀಡಿಯೋ ಮಾಡೋಕ್ಕೆ ಹೋಗ್ತಾರೆ. ಸೊ ಹಾಗಾಗಿ ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಟ್ಟು, ಇದು ಸೋಷಿಯಲ್ ಮೀಡಿಯಾ, ಅದು ನಾವು ಒಂದಿಷ್ಟು ಹೇಳಿದ್ರು ಅದು ಇಷ್ಟ ಆಗುತ್ತೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂತ ತೊಗೋಬೋದು. ಫಸ್ಟೇ ಹೇಳ್ತಾರೆ 2 ಜಡೆ ಸೇರಿದ್ರೆ ಅಲ್ಲಿ ಜಗಳ ಇದ್ದಿದ್ದೆ ಅಂತ. ಹಂಗೆ ಮಾಡ್ಕೊಬೇಡಿ. ಎಲ್ಲರೂ ಒಂದೇನಾದರೂ ಸಾಧಿಸ್ಬೇಕಂತಲೇ ಸೋಷಿಯಲ್ ಮೀಡಿಯಾಗೆ ಬಂದಿರ್ತೀವಿ ಅಂತ ಅಂದಮೇಲೆ ನಮಗೇನಾದರೂ ಯೂಸ್ ಆಗುತ್ತೆ ಅನ್ನೋ ವಿಷಯಗಳ ಬಗ್ಗೆ ಮಾತಾಡೋಣ, ಯೂಸ್ ಆಗುವಂಥ ಕಂಟೆಂಟ್ಗಳನ್ನ ಇಟ್ಕೊಂಡು ಮಾಡೋಣ. ಸುಮ್ಮನೆ ಇದೆಲ್ಲ ಯಾಕೆ ಬೇಕು ಅಲ್ವಾ? ಸೊ ಎಲ್ಲರೂ ಕೂಡ ಚೆನ್ನಾಗಿರೋಣ. ಎಲ್ಲರೂ ಯೂಟ್ಯೂಬರ್ಸ್ ಅಂದಮೇಲೆ ಎಲ್ಲರೂ ಒಂದೇ ಅಲ್ವಾ? ಯೂಟ್ಯೂಬ್ ಫ್ಯಾಮಿಲಿ ಅಂತ ಹೇಳ್ತೀವಿ ಅಂತ ಹೇಳಿದ್ಮೇಲೆ ನಮ್ಮ ಫ್ಯಾಮಿಲಿಯಲ್ಲೇ ಯಾರೋ ಒಬ್ರು ಏನೋ ತಪ್ಪು ಮಾಡಿದ್ದಾರೆ, ಸರಿದೂಗಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ನನಗೆ ಇಷ್ಟೇ ಮಾತಾಡೋಕ್ಕಾಗೋದು. ತೀರಾ ಮಾತಾಡಿದ್ರೆ ಓವರ್ ಆಗ್ಬೋದೇನೋ. ಸೊ ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿತ್ತು ಗೈಸ್. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ನನಗಿದು ಅನ್ನಿಸ್ತು, ಅದಕ್ಕೆ ನಾನು ಹೇಳಿದೆ. ದಯವಿಟ್ಟು ಇಬ್ಬರೂ ಕೂಡ ಸ್ಟಾಪ್ ಮಾಡಿ. ಯಾರದೇ ತಪ್ಪಿರಲಿ, ಯಾರದೇ ಸರಿ ಇರಲಿ, ಇಲ್ಲಿಗೆ ಬಿಟ್ಟುಬಿಡಿ ಅದನ್ನೆಲ್ಲ. ಸೊ ಇನ್ನು ಮುಂದೆ ಒಳ್ಳೊಳ್ಳೆ ವಿಷಯಗಳನ್ನ ಇಟ್ಕೊಂಡು, ಕಂಟೆಂಟ್ನ ಇಟ್ಕೊಂಡು ವೀಡಿಯೋಸ್ಗಳನ್ನ ಮಾಡಿ ನಿಮ್ಮ ಫಾಲೋವರ್ಸಿಗೆ ನೀವು ಬೇಜಾರು ಮಾಡಬೇಡಿ. ಒಳ್ಳೊಳ್ಳೆ ವೀಡಿಯೋಗೋಸ್ಕರ ಅವರು ಕಾಯ್ತಾ ಇರ್ತಾರೆ. ಸೊ ಅವ್ರನ್ನ ಎಂಟರ್ಟೈನ್ ಮಾಡೋದ್ರ ಕಡೆಗೆ ನಿಮ್ಮ ಗಮನಗಳನ್ನ ಕೊಡಿ ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಾರಿ ಫ್ರೆಂಡ್ಸ್, ಯಾರ ಬಗ್ಗೆನೂ ಮಾತಾಡಿಲ್ಲ, ನಾನು ಜಸ್ಟ್ ಆ ವಿಷಯ ಇಟ್ಕೊಂಡು ಮಾತಾಡಿದ್ದೀನಿ ಅಷ್ಟೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ, ಟೇಕ್ ಕೇರ್.